ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ರಿವ್ಯಾಲ್ಯೂಷನ್ ರಿಸಲ್ಟ್ ಬಗ್ಗೆ ನೀವು ನನಗೆ ಮತ್ತೆ ಕಾಮೆಂಟ್ ಹಾಕಿದ್ದೀರಿ. ಇವತ್ತು 20 ತಾರೀಕು ನಾನು 20 ತಾರೀಕು ಅಂತ ನಿಮ್ಗೆ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಬಟ್ 20 ತಾರೀಕಿಗೆ ಆಗಿದೆ. ಇವತ್ತು ಬರ್ಬೋದಿತ್ತಾ ಮತ್ತು ಬರಬೇಕಿತ್ತು ಅಂತ ನೀವು ನನಗೆ ಕಾಮೆಂಟನ್ನು ಹಾಕಿದ್ದೀರಿ. ಕಾಮೆಂಟ್ ಬಾಕ್ಸ್ ಕೂಡ ನೀವು ಹೋಗಿ ನೋಡ್ಕೋಬೋದು. ಬಟ್ ನಾನು ಇದರ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಸ್ಪಷ್ಟತೆಯನ್ನು ಕೊಟ್ಟಿದ್ದೀನಿ. ಹಿಂದಿನ ವಾರದಲ್ಲಿ 1 ವಾರ ಲೇಟ್ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಸೊ ಒಂದು ವಾರ ಲೇಟ್ ಆಗುತ್ತೆ ನಿಮ್ಮ ರಿಸಲ್ಟ್ಗಳನ್ನು ಬರಲಿಕ್ಕೆ. ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೋರ್ಡಿಂದ ಕೂಡ ನಾನು ನಿಮಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದೆ. ಬಟ್ ನಿಮಗೆ ಜೀವಕ್ಕೆ ಸಮಾಧಾನ ಇರಲಿಲ್ಲ. ಭಾಳಷ್ಟು ಹೇಳಿದ್ರು ನನಗೆ, ಇಲ್ಲ ನೀವು 20ನೇ ತಾರೀಕಿಗೆ ಬರುತ್ತೆ ಅಂತ ನೀವನ್ನ ಕಾಮೆಂಟ್ ಹಾಕಿದ್ರಿ. ಬಟ್ ನಾನು ಹೇಳಿದೆ ನಿಮ್ಗೆ 1 ವಾರ ಅಂತ ಹೇಳಿದ್ದೆ. ಬಟ್ ಈ ವಾರದಲ್ಲಿ ಇವತ್ತು ಮಾಹಿತಿ ಕೇಳಿದಾಗ, ಅದೇ ನಮ್ಮ ಗುರುಗಳಿಗೆ ಕೇಳಿದಾಗ ಅವ್ರು ಹೇಳಿದ್ರು ಏನಂದರೆ, ಈ ವಾರದಲ್ಲಿ ರಿಸಲ್ಟ್ ಬರುತ್ತೆ ನೋಡಿ. ಡೇಟ್ ಅನ್ನೋದನ್ನು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾವ ಡೇಟಿಗೆ ಅನ್ನೋದನ್ನು ಕನ್ಫರ್ಮ್ ಆಗಿದೆ. ಯಾಕಂದರೆ ಡೇಟ್ ಬಂದುಬಿಟ್ರೆ ರಿಸಲ್ಟ್ ಬಂದಂಗೆ. ಹೀಗಾಗಿ ಡೇಟ್ ಕನ್ಫರ್ಮ್ ಆಗಿಲ್ಲ. ಬಟ್ ಈ ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂತ ನಮ್ಮ ಗುರುಗಳು ಹೇಳಿರುವಂಥದ್ದು. ಬಟ್ ಯಾವಾಗ ಬರುತ್ತೆ ಏನು ಬರುತ್ತೆ ಅಂತ ನಾನು ಎಂದೂ ಕೂಡ ಹೇಳಿಲ್ಲ. ಸೊ ಮತ್ತು ಬೋರ್ಡಿಗೆ ನೀವು ಪ್ರಯತ್ನ ಮಾಡ್ತಿದ್ದೀರಿ, ನಾನು ಕೂಡ ಪ್ರಯತ್ನ ಮಾಡ್ತಿದ್ದೀನಿ. ಪಬ್ಲಿಕ್ ಇರುವಂಥದ್ದು 1 ವಾರದಿಂದ ಅವರು ಎಂಗೇಜ್ ಇಟ್ಟಿದ್ದಾರೆ. ಯಾರಿಗೂ ಕೂಡ ಕಾಲ್ ಹೋಗ್ತಾ ಇಲ್ಲ, ವೇಟಿಂಗೂ ಬರ್ತಾಯಿಲ್ಲ, ಬರೀ ಬಿಜಿ ಬರ್ತಾಯಿದೆ. ಅದು ಬಿಜಿ ಬಂದರೆ ಮೀನಿಂಗ್ ಅಂದರೆ ಕಾಲ್ ಎಂಗೇಜ್ ಮಾಡಿದ್ದಾರೆ ಅವರಷ್ಟೇ. ಯಾರ್ದು ಕೂಡ ಕಾಲ್ ರಿಸೀವ್ ಆಗ್ತಾ ಇಲ್ಲ. ನೀವು ಟ್ರೈ ಮಾಡಿದ್ರೆ ನಿಮಗೂ ಹಾಗೆ ಆಗುತ್ತೆ. ಬಟ್ ಡೋಂಟ್ ವರಿ, ಈ ವಾರದಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ ಅಷ್ಟೇ. ಡೇಟ್ ಅನ್ನೋದೆಲ್ಲ ನೀವು ನಿಮಗೆ ಬಿಟ್ಟಿರುವಂಥ ವಿಷಯ, ಅಥವಾ ನೀವು ಕಾಲೇಜಲ್ಲಿ ಕೇಳ್ತಾ ಇರಬೇಕಾಗುತ್ತೆ.